ಹರಿಹರಪುರದಲ್ಲಿ ಒಂದು ದೇವಸ್ಥಾನ ಜಾತ್ರಾ ಮಹೋತ್ಸವ ಇತ್ತು. ಅಲ್ಲಿಗೆ ಬರಬೇಕು ಅಂತ ಹೇಳಿ ಆಹ್ವಾನ ಮಾಡಿದರು. ಸೊ ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ನನ್ನ ಭಾವ ಸರ್, ಶಾಸಕರು ವಿದೇಶ ಪ್ರವಾಸದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಅವ್ರು ಕಳಿಸಿದ್ದಾರೆ, ಇವ್ರು ಕಳಿಸಿ ಈ ಥರದ್ದು. ಈಗ ಯಾವ ಶಾಸಕರು ಹೋಗಿದ್ದಾರೆ, ಯಾವ ಕಾರಣಕ್ಕೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲ ಶಾಸಕರು ಕೂಡ ತಮ್ಮ ತಮ್ಮ ವೈಯಕ್ತಿಕ ಹಣದಲ್ಲಿ ಹೋಗಿರೋದು, ಯಾವುದೇ ಸರ್ಕಾರಿ ಹಣ ಬಳಸ್ಕೊಂಡಿಲ್ಲ. ಸೊ ಹಾಗಾಗಿ ವೈಯಕ್ತಿಕವಾಗಿ ಅವ್ರು ಹೋದರೆ ಅದ್ರೊಳಗೆ ತಪ್ಪಿದೆ ಅಂತ ನಂಗೆ ಅನ್ಸಲ್ಲ. ಸರ್, ಕುರ್ಚಿ ನಡುವೆ ಒಂದು ರೀತಿಗೆ ಇದಾಗ್ತದೆ, ಜಟಾಪಟಿ ಆಗ್ತದೆ. ಸಿಎಂ ಎಲ್ಲಿ ಕುರ್ಚಿ ಚಟಾಪಟಿ ಆಗ್ತದೆ? ಆ ಥರದ್ದು ಏನೂ ಇಲ್ಲ. ಅದು ನೀವು ಮೀಡಿಯಾದವ್ರು ಸೃಷ್ಟಿ ಮಾಡಿರೋದಷ್ಟೇ. ಬಟ್ ಅವ್ರಿಗೆ ಗೊತ್ತು ಆ ಥರದ್ದು ಏನೂ ಇಲ್ಲ ಅಂತ. ಹಾಗಾಗಿ ಅವ್ರು ಆರಾಮಾಗಿ ಹೋಗಿದ್ದಾರೆ. ಈ ವಿಚಾರದ ಬಗ್ಗೆ ಮತ್ತೆ ಇನ್ನೇನು ಮಾತನಾಡಲ್ಲ, ನಾನು ಹೇಳೋದಿಲ್ಲ. ಈ ವಿಚಾರವಾಗಿ ನಾನು ಏನು ಮಾತನಾಡೋದಿಲ್ಲ. ಯಾಕೆ ಅಂತಂತಂದ್ರೆ ಏನೇ ಹೇಳಿಕೆ ಕೊಟ್ಟರು ಮೀಡಿಯಾದವ್ರು ಅದನ್ನೇ ವಿವಾದ ಮಾಡ್ತೀರಿ, ದಿನಗಟ್ಟಲೆ ಅದನ್ನ ನಡೆಸ್ತೀರಿ. ಸೊ ಹಾಗಾಗಿ ನಾನೇ ತೀರ್ಮಾನ ಮಾಡಿದ್ದೀನಿ, ಈ ವಿಷಯದಲ್ಲಿ ಏನೇನು ಹೇಳಬೇಕು ಅದೆಲ್ಲ ಹೇಳಾಗಿದೆ. ಸೊ ಮತ್ತೆ ಅದ್ರ ಬಗ್ಗೆ ನಾವು ಮಾತಾಡೋಣ. ಬಾಗಲಕೋಟೆಯಲ್ಲಿ ನಿನ್ನೆ ಶಿವಾಜಿ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲು ತೂರಾಟ ಆಗಿದೆ, ಮತ್ತೆ ಇವತ್ತು ಲಾಠಿ ಚಾರ್ಜ್ ಆಗಿದೆ. ವಿರೋಧ ಪಕ್ಷಗಳು ಸರ್ಕಾರ ಎಲ್ಲೋ ಒಂದು ಸಮುದಾಯನ ಓಲೈಸಕ್ಕೋಸ್ಕರ ಈ ರೀತಿ ಪೊಲೀಸರನ್ನ ಕಟ್ಟಾಕಿ ಅವರಿಗೆ ಓಲೈಕೆ ಮಾಡ್ತಾರೆ ಅಂತ ಹೇಳಿದ್ರು ಸರ್. ಸಮಾಜದಲ್ಲಿ ಆ ಥರದ್ದು ಆಗ್ತಾನೆ ಇರುತ್ತೆ. ಒಂದೊಂದ್ಸರಿ ಹೇಳಕ್ ಬರೋದಿಲ್ಲ. ಕೆಲವರು ದುಳೂರು ಬೇಕು ಅಂತಲೇ ಕೋಮುಗಲಭೆ ಸೃಷ್ಟಿ ಮಾಡಬೇಕು ಅಂತಲೇ ಮಾಡ್ತಿರ್ತಾರೆ. ನಿಜವಾಗ್ಲೂ ಅಲ್ಲಿ ಕೋಮದ್ವೇಷ ಇಲ್ಲದೆ ಹೋದ್ರು. ಸೊ ಹಾಗಾಗಿ ತನಿಖೆ ಮಾಡ್ತಾರೆ, ಯಾರು ಅದ್ರಲ್ಲಿ ಕಲ್ಪ್ರೇಟ್ ಇರ್ತಾರೆ ಅವ್ರನ್ನ ಹಿಡಿತಾರೆ. ಥ್ಯಾಂಕ್ ಯು. ಹರಿಹರಪುರದಲ್ಲಿ ಒಂದು ದೇವಸ್ಥಾನ ಜಾತ್ರಾ ಮಹೋತ್ಸವ ಇತ್ತು. ಅಲ್ಲಿಗೆ ಬರಬೇಕು ಅಂತ ಹೇಳಿ ಆಹ್ವಾನ ಮಾಡಿದರು. ಸೊ ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ನನ್ನ ಭಾವ ಸರ್, ಶಾಸಕರು ವಿದೇಶ ಪ್ರವಾಸದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಅವ್ರು ಕಳಿಸಿದ್ದಾರೆ, ಇವ್ರು ಕಳಿಸಿ ಈ ಥರದ್ದು. ಈಗ ಯಾವ ಶಾಸಕರು ಹೋಗಿದ್ದಾರೆ, ಯಾವ ಕಾರಣಕ್ಕೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲ ಶಾಸಕರು ಕೂಡ ತಮ್ಮ ತಮ್ಮ ವೈಯಕ್ತಿಕ ಹಣದಲ್ಲಿ ಹೋಗಿರೋದು, ಯಾವುದೇ ಸರ್ಕಾರಿ ಹಣ ಬಳಸ್ಕೊಂಡಿಲ್ಲ. ಸೊ ಹಾಗಾಗಿ ವೈಯಕ್ತಿಕವಾಗಿ ಅವ್ರು ಹೋದರೆ ಅದ್ರೊಳಗೆ ತಪ್ಪಿದೆ ಅಂತ ನಂಗೆ ಅನ್ಸಲ್ಲ. ಸರ್, ಕುರ್ಚಿ ನಡುವೆ ಒಂದು ರೀತಿಗೆ ಇದಾಗ್ತದೆ, ಜಟಾಪಟಿ ಆಗ್ತದೆ. ಸಿಎಂ ಎಲ್ಲಿ ಕುರ್ಚಿ ಚಟಾಪಟಿ ಆಗ್ತದೆ? ಆ ಥರದ್ದು ಏನೂ ಇಲ್ಲ. ಅದು ನೀವು ಮೀಡಿಯಾದವ್ರು ಸೃಷ್ಟಿ ಮಾಡಿರೋದಷ್ಟೇ. ಬಟ್ ಅವ್ರಿಗೆ ಗೊತ್ತು ಆ ಥರದ್ದು ಏನೂ ಇಲ್ಲ ಅಂತ. ಹಾಗಾಗಿ ಅವ್ರು ಆರಾಮಾಗಿ ಹೋಗಿದ್ದಾರೆ. ಈ ವಿಚಾರದ ಬಗ್ಗೆ ಮತ್ತೆ ಇನ್ನೇನು ಮಾತನಾಡಲ್ಲ, ನಾನು ಹೇಳೋದಿಲ್ಲ. ಈ ವಿಚಾರವಾಗಿ ನಾನು ಏನು ಮಾತನಾಡೋದಿಲ್ಲ. ಯಾಕೆ ಅಂತಂತಂದ್ರೆ ಏನೇ ಹೇಳಿಕೆ ಕೊಟ್ಟರು ಮೀಡಿಯಾದವ್ರು ಅದನ್ನೇ ವಿವಾದ ಮಾಡ್ತೀರಿ, ದಿನಗಟ್ಟಲೆ ಅದನ್ನ ನಡೆಸ್ತೀರಿ. ಸೊ ಹಾಗಾಗಿ ನಾನೇ ತೀರ್ಮಾನ ಮಾಡಿದ್ದೀನಿ, ಈ ವಿಷಯದಲ್ಲಿ ಏನೇನು ಹೇಳಬೇಕು ಅದೆಲ್ಲ ಹೇಳಾಗಿದೆ. ಸೊ ಮತ್ತೆ ಅದ್ರ ಬಗ್ಗೆ ನಾವು ಮಾತಾಡೋಣ. ಬಾಗಲಕೋಟೆಯಲ್ಲಿ ನಿನ್ನೆ ಶಿವಾಜಿ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲು ತೂರಾಟ ಆಗಿದೆ, ಮತ್ತೆ ಇವತ್ತು ಲಾಠಿ ಚಾರ್ಜ್ ಆಗಿದೆ. ವಿರೋಧ ಪಕ್ಷಗಳು ಸರ್ಕಾರ ಎಲ್ಲೋ ಒಂದು ಸಮುದಾಯನ ಓಲೈಸಕ್ಕೋಸ್ಕರ ಈ ರೀತಿ ಪೊಲೀಸರನ್ನ ಕಟ್ಟಾಕಿ ಅವರಿಗೆ ಓಲೈಕೆ ಮಾಡ್ತಾರೆ ಅಂತ ಹೇಳಿದ್ರು ಸರ್. ಸಮಾಜದಲ್ಲಿ ಆ ಥರದ್ದು ಆಗ್ತಾನೆ ಇರುತ್ತೆ. ಒಂದೊಂದ್ಸರಿ ಹೇಳಕ್ ಬರೋದಿಲ್ಲ. ಕೆಲವರು ದುಳೂರು ಬೇಕು ಅಂತಲೇ ಕೋಮುಗಲಭೆ ಸೃಷ್ಟಿ ಮಾಡಬೇಕು ಅಂತಲೇ ಮಾಡ್ತಿರ್ತಾರೆ. ನಿಜವಾಗ್ಲೂ ಅಲ್ಲಿ ಕೋಮದ್ವೇಷ ಇಲ್ಲದೆ ಹೋದ್ರು. ಸೊ ಹಾಗಾಗಿ ತನಿಖೆ ಮಾಡ್ತಾರೆ, ಯಾರು ಅದ್ರಲ್ಲಿ ಕಲ್ಪ್ರೇಟ್ ಇರ್ತಾರೆ ಅವ್ರನ್ನ ಹಿಡಿತಾರೆ. ಥ್ಯಾಂಕ್ ಯು. ಹರಿಹರಪುರದಲ್ಲಿ ಒಂದು ದೇವಸ್ಥಾನ ಜಾತ್ರಾ ಮಹೋತ್ಸವ ಇತ್ತು. ಅಲ್ಲಿಗೆ ಬರಬೇಕು ಅಂತ ಹೇಳಿ ಆಹ್ವಾನ ಮಾಡಿದರು. ಸೊ ಅದಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ.